ಇವಾಗ ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇದು ಲೈಟರ್ ವೇ ಅಲ್ಲ. ಯಾಕಂದರೆ ಧಾರ್ಮಿಕ ಧರ್ಮವನ್ನು ಗುತ್ತಿಗೆ ತೆಗೆದುಕೊಂಡವರು, ರಾಮವನ್ನು ಇವರೇ ದತ್ತು ತಗೊಂಡ್ಬಿಟ್ಟ ಥರ ಆಡ್ತಾ ಇದ್ರು. ಇವರಿಗೆ ನಾವ್ಯಾರು ಸಹ ಯಾವ ಧರ್ಮವನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಿಲ್ಲ. ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತವಾದ ಧರ್ಮ ಇಲ್ಲ. ಈ ರಾಷ್ಟ್ರದಲ್ಲಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಯಾವುದೇ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಎಲ್ಲ ಮುಕ್ತ ಅವಕಾಶಗಳಿದೆ. ಅದು ಖಾಸಗಿ ವೈಯಕ್ತಿಕವಾದ್ದು. ಸರ್ಕಾರ ಅಂತ ಬಂದಾಗ ಸಂವಿಧಾನದ ಚೌಕಟ್ಟಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಸಂವಿಧಾನದ ಚೌಕಟ್ಟಲ್ಲಿ ಈಗ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆದರೆ ಅವ್ರಿಗೆ ಜಾಣ ಕಿವುಡಿದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ತಡಿಪಾರ್ ಅಮಿತ್ ಶಾ ಅವರು ಒಂದೇ ಒಂದು ಶಬ್ದ ಮಾತಾಡೋದಿಲ್ಲ. ಈ ರಾಮ ಮಂದಿರದಲ್ಲಿ 200 ಕೋಟಿ ಹೆಂಗೆ ಲೂಟಿ ಹೊಡೆದಿದ್ದಾರೆ ಅನ್ನೋದಲ್ಲ. ಈಗ ಬಿಡದಿಗೂ ಛತ್ತೀಸ್ಗಢದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೂ ಭಾಳ ವ್ಯತ್ಯಾಸ ಇದೆ. ಬಂದೆ 2013ರಲ್ಲಿ ನಾವು ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿ ಮಾಡಿದ ನಂತರ ಅದನ್ನು ಜನತಾದಳ ಸರ್ಕಾರದವರಿದ್ದಾಗಲೇ ಆ ಒಂದು ಪ್ರಾಜೆಕ್ಟ್ಗೆ ಹಸಿರು ನಿಶಾನೆ ತೋರಿಸಿದ್ರು. ಅದನ್ನು ಇವರು ಮುಂದುವರಿಸಿದ್ದಾರೆ. ರೈತರು ಬೇಡ ಅಂದರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ. ರೈತರು ಯಾರಾದರೂ ಕಾಂಪನ್ಸೇಷನ್ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಭೂ ಸುಧಾರಣೆ ಕಾನೂನು ಮಾಡಿ ಏನಾದರೂ ಕೃಷಿ ಜಮೀನನ್ನು ನಾವು ಅಕ್ವೈರ್ ಮಾಡಬೇಕಾದ್ರೆ 3 ಪಟ್ಟು ಮಾರ್ಕೆಟ್ ರೇಟಲ್ಲಿ ನಾವು ಕೊಡಬೇಕು ಅನ್ನೋದಿದೆ. ಆದ್ದರಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಛತ್ತೀಸ್ಗಢಲ್ಲಿ ಹಸ್ದೇವ್ ಅಂತಕ್ಕಂಥದ್ದು ಅದು ಎಲಿಫೆಂಟ್ ಕಾರಿಡಾರ್. ಅದು ಅಂದರೆ ಆನೆಗಳು ಓಡಾಡೋಕ್ಕಿರ್ತಕ್ಕಂಥ ಜಾಗ ಹಸ್ದೇವ್. ನಾನು ಛತ್ತೀಸ್ಗಢ ಉಸ್ತುವಾರಿ ವಹಿಸಿದವನು, 6 ವರ್ಷ ಇದ್ದವನು. ಹಸ್ದೇವು ಮತ್ತು ಬಸ್ತರ್ ಅನ್ನೋದು ಭಾಳ ದಟ್ಟ ಅರಣ್ಯಗಳಿದ್ದಂಥ ನೋಡಿದಾಗ ಈಗ ಅದನ್ನು ಕಡಿದ್ಬಿಟ್ಟು ಮರುಭೂಮಿ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾರು ಕಾಣ್ತಾ ಇಲ್ಲ ಹೇಳಿ. ಸೇವಾದಳ ಸಂಸ್ಥೆ ಈಗಾಗಲೇ ಇದೆ. ನಾನು ಆಲ್ ಇಂಡಿಯಾದಲ್ಲೂ ರಾಜ್ಯದಲ್ಲೂ ಮುಖ್ಯಸ್ಥನಾಗಿದ್ದೆ. ಯಾಕಂದ್ರೆ ಬಂದೆ ಸರ್. ನಾವು ಈಗಾಗಲೇ ಘಟಪ್ರಭಾದಲ್ಲಿ ನನಗೆ ಬಂದಿರತಕ್ಕಂಥ MP ಫಂಡು ಮತ್ತು MLC ಫಂಡ್ಗಳು, MLA ಫಂಡ್ಗಳಲ್ಲೇ ನಾವು ಸುಮಾರು ಒಂದು ದೊಡ್ಡ ಟ್ರೈನಿಂಗ್ ಸೆಂಟರ್ ಕಟ್ಟಿದ್ದೀವಿ. ಅಲ್ಲಿ ವರ್ಷಕ್ಕೆ 2 ತರಬೇತಿ ಶಿಬಿರಗಳು ನಡೆಯುತ್ತೆ. ಅಂದರೆ ಬೇರೆ ಸಂಘಟನೆಗಳದು, ಅಂದರೆ ಏನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಇದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಸೇವಾದಳದವರು ಸಹ ವರ್ಷಕ್ಕೆ 3 ಅಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಈಗ ಸೇವಾದಳ ಕಾಂಗ್ರೆಸ್ ಪಕ್ಷದ ಒಂದು ಅಂಗ. ಭಾರತೀಯ ಜನತಾ ಪಾರ್ಟಿ ಇದೆ ನೋಡಿ, ಅದು RSSನ ರಾಜಕೀಯ ಅಂಗ. ಅದರಿಂದ ವ್ಯತ್ಯಾಸ 2 ಇದೆ. ನಾವು ಸೇವಾದಳನ ನಮ್ಮ ಕಾರ್ಯಕ್ರಮಗಳಿಗೆ ಮಾತ್ರ ಸ್ಥಗಿತಗೊಳಿಸಿದ್ವಿ. ಈಗ ರಾಹುಲ್ ಗಾಂಧಿ ಅವರು ಬಂದ ಮೇಲೆ, ಸೋನಿಯಾ ಗಾಂಧಿ ಅವರು ಬಂದ ಮೇಲೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರಾದಲ್ಲಿ ದೊಡ್ಡ ಟೀಮು ಸೇವಾದಳದವರೇ ಇದ್ದಿದ್ದು. ಅದು ಎಲ್ಲ ರೀತಿಯಲ್ಲೂ ಸಹ ಇರುತ್ತೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ, IT ಸೆಲ್ಲಲ್ಲಿ ಮತ್ತು ಸುಳ್ಳು ಫ್ಯಾಕ್ಟ್ರಿಗಳಲ್ಲಿ, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಟ್ರೈನ್ ತಗೊಂಡಿಲ್ಲ. ಜನಗಳ ಮಧ್ಯೆ ಟ್ರೈನಿಂಗ್ ತಗೋತಾ ನೋಂದಣಿ ವಿಚಾರದಲ್ಲಿ ವಾದ ವಿವಾದ ತಾರ್ಕಿಕ ಇರ್ತಾ ಇದೆ. ಈಗೇನು ಪಟ್ಟು ಹಿಡಿದಾರೆ, ಗೃಹ ಸಚಿವರು ಪಟ್ಟು ಹಿಡಿದಾರೆ, ನೋಂದಣಿ ಆಗಬೇಕು. ನಿಮ್ಮ ಪಕ್ಷದ ಇದು ಏನಿರ್ತದೆ? ಪಕ್ಷ ಬಹಳ ಸ್ಪಷ್ಟವಾಗಿದೆ. ಪಕ್ಷ RSS ಸಿದ್ಧಾಂತವನ್ನು ಯಾವತ್ತೂ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. RSS ಸಿದ್ಧಾಂತ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, RSS ಅವರು ತ್ರಿವರ್ಣ ಧ್ವಜದ ವಿರುದ್ಧವಾಗಿದ್ದವರು, RSS ಅವರು ಸಂವಿಧಾನದ ವಿರುದ್ಧವಾಗಿದ್ದವರು, RSS ಅವರು ಜಾತ್ಯತೀತ ತತ್ವದ ವಿರುದ್ಧವಾಗಿದ್ದರು. ಭಾರತ ದೇಶ ಅಂತಕ್ಕಂಥದ್ದು ಒಂದು ಬಹುತ್ವದ ಆತ್ಮ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಧರ್ಮಗಳಿದೆ. 7 ದೊಡ್ಡ ಧರ್ಮಗಳಿದೆ. ಎಲ್ಲ ಧರ್ಮ ಭಾಷೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಹುತ್ವದ ರಾಷ್ಟ್ರ ಇದು. ಅದಕ್ಕೋಸ್ಕರ ಅದು RSS ಅವರು ಒನ್ ನೇಷನ್ ಒನ್ ಲೀಡರ್, ಒನ್ ನೇಷನ್ ಒನ್ ಲೀಡರ್, ಒನ್ ನೇಷನ್ ಒನ್ ಎಜುಕೇಷನ್, ಒನ್ ನೇಷನ್ ಒನ್ ರೇಷನ್, ಒನ್ ನೇಷನ್ ಒನ್ ಲೂಟ್, ಇವೆಲ್ಲ ಮಾಡ್ಕೊಳ್ಳೋಕ್ಕೆ ನಾವು ವಿರುದ್ಧ ಇದ್ದೀವಿ.
ಕೇಳಿದ್ರಲ್ಲ RSS ಅಂತ, ಅದಕ್ಕೆ ಹೇಳಿದ್ದು RSS ನಾವು ಯಾಕೆ ವಿರುದ್ಧ ಮಾಡ್ತೀವಿ ಅಂತ ಕೇಳಿದ್ದು. ರಿಜಿಸ್ಟ್ರೇಷನ್ ಭಾಳ ಸ್ಪಷ್ಟವಾಗಿದೆ, ನೋಂದಣಿ ಮಾಡ್ಕೊಳ್ಬೇಕದು. ಯಾಕಂದರೆ ಫುಟ್ಪಾತ್ ನೀವು ಇಳೀರಿ, ಫುಟ್ಪಾತಲ್ಲಿ ಯಾವಾಗಾದ್ರೂ ಪಾಪ ಲೈಸೆನ್ಸ್ ಇಲ್ಲ ಅಂದರೆ ಪೊಲೀಸನ್ನು ಇಟ್ಕೊಂಡು ಹೋಗ್ಬಿಡ್ತಾರೆ. ಇವರು ರಿಜಿಸ್ಟರ್ ಆಗಿಲ್ಲ, ಲೈಸೆನ್ಸ್ ಅಂತ ನಾನು ಹೇಳೋಲ್ಲ, ರಿಜಿಸ್ಟರ್ ಆಗಬೇಕು ಈ ದೇಶದಲ್ಲಿ. ಇದು ಪರಮಹಂಸ ರಾಮಕೃಷ್ಣ ಅವರ ಸಂಘಟನೆ 1887ರಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು ಹಿಂದೂ ಸಮಾಜದ ಒಂದು ಸಂಘಟನೆ ಆಗಿದೆ. ಇವ್ರಿಗೇನು ಕಷ್ಟ? ಗೋಲ್ವರ್ಕರು, ಅಡುಗೆವಾರು ಮಾಡಿರ್ತಕ್ಕಂಥ ಸಂಘಟನೆ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಇರ್ಬೋದು, ಗುರುದಕ್ಷಿಣೆ ಇರ್ಬೋದು. ಆ ಬ್ಲ್ಯಾಕ್ ಮನಿ ಎಲ್ಲಿದೆ ಅಂದರೆ ಯಾತಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಅಂತ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಸಂಘರ್ಷ ಅನ್ನೋದಂದರೆ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ದೇಶದ ಸಂವಿಧಾನ, ದೇಶದ ತ್ರಿವರ್ಣ ಧ್ವಜದ ವಿರುದ್ಧ ಇದ್ದರೆ ಅದಕ್ಕೆ ವಿರುದ್ಧ ನಾವು ಹೋರಾಟ ಮಾಡೋ ಶಕ್ತಿ ನಮ್ಮಲ್ಲಿದೆ, ಆ ಚಿಂತನೆಯೂ ನಮ್ಮಲ್ಲಿದೆ, ಅದನ್ನು ನಾವು ಮಾಡ್ತೇವೆ. ಇರಲಿ, ಯಾರೇ ಇರ್ಬೋದು, ಶಾಸಕರಾಗಿರಲಿ, MP ಗಳಾಗಲಿ, ಯಾರಾದರೂ RSS ಬಗ್ಗೆ ಏನಾದರೂ ಅವ್ರ ಪರ ಹೋದರೆ ಅವ್ರಿಗೆ ಈ ಪಕ್ಷದಲ್ಲಿ ಸ್ಥಾನಮಾನಗಳು ಇರೋದಿಲ್ಲ. ಸ್ವಲ್ಪ ಈಗ ಭಾರತೀಯ ಜನತಾ ಪಾರ್ಟಿಯವರು 12 ಜನ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರು ಏನಾದರೂ ಅವ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ? 3 ಸಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದು ಯಾರು ಅಂತೇಳಿ ಕಂಡುಹಿಡಿದ್ರ? ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನಾಯಕನೇ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದವನು ಅರೆಸ್ಟು ಮಾಡಿಲ್ಲ, ಸಿಕ್ಕಾಕೊಂಡಿದ್ದಾನೆ. ಆದ್ದರಿಂದ ನಾವಲ್ಲಿ ಮಾಡಿದ್ವಲ್ಲ, 3 ಜನಕ್ಕೆ ಮಾತ್ರ ಒಳಗಡೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದರು. ಇದು BJP IT ಸೆಲ್ ಇದೆ ನೋಡಿ, ಸುಳ್ಳಿನ ಫ್ಯಾಕ್ಟ್ರಿ. ಅವರು ಕೆಟ್ಟ ಹೆಸರು ತರಕ್ಕೆ ಪ್ರಯತ್ನ ಮಾಡಿದಾಗ ನಾನು ಖುದ್ದು ಅದ್ರ ಬಗ್ಗೆ ಭಾಳ ಹೆಚ್ಚು ಕಾಳಜಿ ವಹಿಸಿದ್ದೆ. ಮಕ್ಕಳಿಗೇನಾದರೂ ತೊಂದರೆ ಆಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ. ನೆನ್ನೆನೆ ಅಲ್ಲಾಗಿದ್ದೇನು, ಅಕಸ್ಮಾತ್ 1,11,000 ಜನ ಬಂದಿದ್ದಾರೆ. ನಮ್ಮದಲ್ಲಿ ಫುಟ್ಫಾಲ್ ಅಂತ ಸಿಗುತ್ತೆ, ಅಲ್ಲಿ ನಾವು ಇದಾಕಿರ್ತೀವಿ, ಏನಂತ ಸೆಕ್ಯೂರಿಟಿ, ಇದು ಮೆಟಲ್ ಡಿಟೆಕ್ಟರು, ಅದರಲ್ಲಿ 1,11,000 ಬಂದಿದ್ದಾರೆ. ಆ ಥರ ಏನಾದರೂ ಆ ಟ್ರಾಫಿಕ್ ಜಾಮ್ ಆಗಿದ್ದರೆ 3 ಅಲ್ಲ 30,000 ಜನ ತೊಂದರೆಗಳಿಬೇಕಾಗಿತ್ತು. ಇದು ಕಾಗೆಗೂಬೆ ಸ್ಟೋರಿ. ಅವರು ನಾಗ್ಪುರಲ್ಲಿ ಯೂನಿವರ್ಸಿಟಿಯಲ್ಲಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಕಾಂಗ್ರೆಸ್ ಮೇಲೆ ಏನಾದರೂ ಹೇಳಕ್ಕೆ ಹೋಗ್ತಾರೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಅಲ್ಲಿ ಛಾತ್ರೋಕೆ ಗೂಂಜ್ ಅಂತೇಳಿ ಶುರು ಮಾಡಿದ್ದಾರೆ ನೋಡಿ ಕೋಟಾದಲ್ಲಿ ಎಷ್ಟು ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು. ಇವ್ರ ಮಕ್ಕಳೆಲ್ಲ ಫಾರಿನ್ಗೆ ಹೋಗಬೇಕು. ನಮ್ಮ ಮಕ್ಕಳಿಗೆ ನಾವೇ CET ಭಾಳ ಚೆನ್ನಾಗಿ ಮಾಡ್ತಾಯಿದ್ವಿ, ಕರ್ನಾಟಕದವರು ಮತ್ತು ತಮಿಳ್ನಾಡವರು. ಅವ್ರು ಯಾಕೋ ಮಾಡ್ತಾ ಇದ್ದಾರೋ ಅಂತೇಳಿ ಅದನ್ನು ಕೆಡಿಸ್ಲಿಕ್ಕೆ ಹೋಗಿರ್ತಕ್ಕಂಥ ನೀಟ್ ಪರೀಕ್ಷೆ. ಈಗ ಯಾರೋ ಒಬ್ಬ ಮಧ್ಯಪ್ರದೇಶ ಮಂತ್ರಿ ಮಗಳು ದೇಶದಲ್ಲೇ ಹೈಯೆಸ್ಟು ನಂಬರು. ಎಲ್ಲಿಂದ ಇವೆಲ್ಲ? ಆದ್ದರಿಂದ ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ಬನಾನಾ ರಿಪಬ್ಲಿಕ್ ಅಂತ. ನಮ್ಮ ಅನುಕೂಲಕ್ಕೆ ಸಂವಿಧಾನ, ನಮ್ಮ ಅನುಕೂಲಕ್ಕೆ ಕಾನೂನು, ನಮ್ಮ ಅನುಕೂಲಕ್ಕೆ ಎಲ್ಲ ರೀತಿಗಳು ಮಾಡ್ಕೊಳ್ಳೋದು ನೋಡಿದ್ರೆ ಬನಾನಾ ರಿಪಬ್ಲಿಕ್ ಅಂತ. ಮುಂಬರುವ ಚುನಾವಣೆ ಇಟ್ಕೊಂಡು ಹೊಸ ತೀರ್ಮಾನ ಹಾಕಿರ್ತಾರೆ. ಜಿಲ್ಲಾಧ್ಯಕ್ಷರು ಎಲ್ಲ ಜಿಲ್ಲಾಧ್ಯಕ್ಷರು ಬದಲಾವಣೆ ಮಾಡಬೇಕು. ಮುಂದೆ ಬರ್ತಕ್ಕಂಥ ಚುನಾವಣೆಗೆ ತಯಾರಿ ಮಾಡಲಿಕ್ಕೋಸ್ಕರನೇ ನನ್ನನ್ನು ಕಳಿಸಿರೋದು. ಅದಕ್ಕೆ ಜಿಲ್ಲಾ ಅಧ್ಯಕ್ಷರ ವಿಚಾರ ಕೇಳಿದ್ರಿ. ಈಗ ನಾವು 2024ರಲ್ಲಿ ಬೆಳಗಾವಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ 100 ವರ್ಷ ಆಗಿರ್ತಕ್ಕಂಥ ಸಂಭ್ರಮ ಮಾಡಿದಾಗ ಅಲ್ಲಿ ವರ್ಕಿಂಗ್ ಕಮಿಟಿ ಒಂದು ತೀರ್ಮಾನ ತೆಗೆದುಕೊಂಡಿತ್ತು. 2025 ಇಸ್ವಿ ಸಂಪೂರ್ಣವಾಗಿ ಸಂಘಟನೆಗೆ ಮೀಸಲಾಗಿಡಬೇಕು ಅಂತೇಳಿ ಏಪ್ರಿಲ್ ತಿಂಗಳಲ್ಲಿ ನಾವು ಸಂಘಟನ್ ಸರ್ಜಾನ್ ಅಭಿಯಾನ ಅಂತ ಶುರು ಮಾಡಿದ್ವಿ. ಸಂಘಟನ್ ಸರ್ಜಾನ್ ಅಭಿಯಾನ ಏನು ಅಂತ ಹೇಳಿದ್ರೆ, ಒಂದು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಅಧ್ಯಕ್ಷನ ಮಾಡಬೇಕಾದ್ರೆ ಬೇರೆ ರಾಜ್ಯದಿಂದ ಅಬ್ಸರ್ವರ್ಸ್ ಬಂದು ಮಿನಿಮಮ್ 1 ವಾರ ಇರ್ತಾರೆ ಆ ಜಿಲ್ಲೆಗಳಲ್ಲಿ. 1 ವಾರ ಇದ್ದು ಕನಿಷ್ಠ 2 ಹೆಸರು, ಗರಿಷ್ಠ 6 ಹೆಸರು ಕೊಡ್ಬೋದು.
ಅವರು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಬರ್ತಾರೆ, ಅವರು ಅನೌನ್ಸ್ ಮಾಡ್ತಾರೆ ಸಂಘಟನೆ ಸರ್ಜ. ಆಗ ಆ ಒಂದು ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಜಿಲ್ಲಾ ಕಾಂಗ್ರೆಸ್ ಕಮಿಟಿನ ಪುನರ್ರಚನೆ ಮಾಡೋದ್ರಲ್ಲಿ ಯೂಸ್ ಮಾಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.